ನಾನು ಬೆಳಿಗ್ಗೆ ಅಭಿಮಾನ್ ಗೊಬ್ಬರ ಹಾಕುತ್ತೇನೆ. 1 ಲೀಟರ್ ಉತ್ಪನ್ನವನ್ನು 100 ಲೀಟರ್ ನೀರಿನೊಂದಿಗೆ ಬೆರೆಸಿ ಬೇರು ವಲಯದ ಸುತ್ತಲೂ ಸುರಿಯುವುದು ಸಾಕು. ಇದು ನೇರವಾಗಿ ಬೇರಿನ ವ್ಯವಸ್ಥೆಯನ್ನು ತಲುಪುತ್ತದೆ ಮತ್ತು ಸಸ್ಯಗಳಲ್ಲಿ ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಹಿಂದೆ ಒಂದೇ ಕೊಂಬೆಯಲ್ಲಿ ಕೇವಲ 2 ಅಥವಾ 3 ಹೂವುಗಳು ಇದ್ದವು. ಆದಾಗ್ಯೂ ಈಗ ಅದೇ ಕೊಂಬೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಮೊಗ್ಗುಗಳು ರೂಪುಗೊಳ್ಳುತ್ತಿವೆ. ಸಸ್ಯಗಳು ಸಹ ಹುಲುಸಾಗಿ ಬೆಳೆಯಲು ಪ್ರಾರಂಭಿಸಿವೆ. ಪರಿಣಾಮವಾಗಿ ನಾನು ಉತ್ಪನ್ನದ ಬಗ್ಗೆ ವಿಶ್ವಾಸ ಗಳಿಸಿದ್ದೇನೆ. ಸಸ್ಯಗಳು ಈಗ ಚೆನ್ನಾಗಿ ಚೇತರಿಸಿಕೊಳ್ಳುತ್ತಿವೆ ಮತ್ತು ದೃಢವಾಗಿ ಬೆಳೆಯುತ್ತಿವೆ. ಶುಭಾಶಯಗಳು. ನನ್ನ ಹೆಸರು ಗೋಪಾಲಸ್ವಾಮಿ. ನಾನು ತಿರುಚಿ ಜಿಲ್ಲೆಯ ಮಣಪ್ಪರೈ ಮೂಲದವನು. ನಮ್ಮ ತೋಟವು ತಿರುಚಿ ಮಧುರೈ ಬೈಪಾಸ್ ರಸ್ತೆಯ ಉದ್ದಕ್ಕೂ ಇದೆ. ನಾನು 38 ಸೆಂಟ್ ಭೂಮಿಯಲ್ಲಿ ಮಲ್ಲಿಗೆ ಗಿಡಗಳನ್ನು ಬೆಳೆಸುತ್ತೇನೆ. ನಾನು ಅವುಗಳನ್ನು ನೆಟ್ಟು ಕೇವಲ 40 ದಿನಗಳಾಗಿವೆ. ಇಲ್ಲಿಯವರೆಗೆ ನಾನು 2 ಬಾರಿ ಅಭಿಮಾನ್ ಹಾಕಿದ್ದೇನೆ. ಆರಂಭದಲ್ಲಿ ಸಸ್ಯಗಳು ತುಂಬಾ ಸಂಕಷ್ಟದ ಸ್ಥಿತಿಯಲ್ಲಿದ್ದವು. ಆದಾಗ್ಯೂ ಈಗ ಗಮನಾರ್ಹ ಬೆಳವಣಿಗೆ ಸ್ಪಷ್ಟವಾಗಿದೆ. ಆರಂಭದಲ್ಲಿ ನಾನು ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ದೆ, ಆದರೆ ಅವು ನಾನು ನಿರೀಕ್ಷಿಸಿದ ಬೆಳವಣಿಗೆಯ ಮಟ್ಟವನ್ನು ನೀಡಲು ವಿಫಲವಾದವು. ತರುವಾಯ ನಾನು ಫೇಸ್ಬುಕ್ ಮೂಲಕ ಎಪಿಕೆಎಸ್ ಆರ್ಗಾನಿಕ್ ಬಗ್ಗೆ ತಿಳಿದುಕೊಂಡೆ. ನಂತರ ನಾನು ಅವರನ್ನು ಸಂಪರ್ಕಿಸಿದೆ. ನಮ್ಮ ಸಂಭಾಷಣೆಯ ಸಮಯದಲ್ಲಿ ಬೇರಿನ ಬೆಳವಣಿಗೆಯನ್ನು ಉತ್ತೇಜಿಸಲು ಅಭಿಮಾನ್ ಅನ್ನು ಬಳಸುವ ಮೂಲಕ ಪ್ರಾರಂಭಿಸಲು ಅವರು ನನಗೆ ಸಲಹೆ ನೀಡಿದರು. ಅದನ್ನು ಅನ್ವಯಿಸಿದ ನಂತರ ಬೇರಿನ ಬೆಳವಣಿಗೆ ಗಮನಾರ್ಹವಾಗಿ ಸುಧಾರಿಸಿತು. ಬೇರುಗಳು ಚೆನ್ನಾಗಿ ಬೆಳೆಯಲು ಪ್ರಾರಂಭಿಸಿದ ನಂತರ ಸಸ್ಯಗಳ ಒಟ್ಟಾರೆ ಬೆಳವಣಿಗೆ ನೈಸರ್ಗಿಕವಾಗಿ ವೇಗಗೊಂಡಿತು. ನಾನು ಬೆಳಿಗ್ಗೆ ಅಭಿಮಾನ್ ಗೊಬ್ಬರವನ್ನು ಹಾಕುತ್ತೇನೆ. 1 ಲೀಟರ್ ಉತ್ಪನ್ನವನ್ನು 100 ಲೀಟರ್ ನೀರಿನೊಂದಿಗೆ ಬೆರೆಸಿ ಬೇರಿನ ವಲಯದ ಸುತ್ತಲೂ ಸುರಿಯುವುದು ಸಾಕು. ಇದು ನೇರವಾಗಿ ಬೇರಿನ ವ್ಯವಸ್ಥೆಯನ್ನು ತಲುಪುತ್ತದೆ ಮತ್ತು ಸಸ್ಯಗಳಲ್ಲಿ ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಮುಂದೆ ಹೂವುಗಳ ಗುಣಮಟ್ಟ, ಗಾತ್ರ ಮತ್ತು ಕಾಂಡದ ಉದ್ದವನ್ನು ಹೆಚ್ಚಿಸಲು FL77 ಸಿಂಪಡಿಸಲು ಅವರು ಶಿಫಾರಸು ಮಾಡಿದರು. ನಾನು 1 ಲೀಟರ್ FL77 ಅನ್ನು 16 ಲೀಟರ್ ನೀರಿನೊಂದಿಗೆ ಬೆರೆಸಿ ದ್ರಾವಣವನ್ನು ಬೆರೆಸಿ ಬ್ಯಾಟರಿ ಚಾಲಿತ ಸ್ಪ್ರೇಯರ್ ಬಳಸಿ ಅನ್ವಯಿಸಿದೆ. ಸಿಂಪಡಿಸಿದ ಸ್ವಲ್ಪ ಸಮಯದ ನಂತರ ಹೂವುಗಳ ಸಂಖ್ಯೆ ಹೆಚ್ಚಾಗಲು ಪ್ರಾರಂಭಿಸಿತು. ಹೂವುಗಳ ಬಣ್ಣ ಮತ್ತು ಗುಣಮಟ್ಟ ಎರಡೂ ಗಮನಾರ್ಹವಾಗಿ ಸುಧಾರಿಸಿತು. ಪರಿಣಾಮವಾಗಿ ನನ್ನ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗಲು ಪ್ರಾರಂಭಿಸಿದೆ. ಹಿಂದೆ ಒಂದೇ ಕೊಂಬೆಯಲ್ಲಿ ಕೇವಲ 2 ಅಥವಾ 3 ಹೂವುಗಳು ಮಾತ್ರ ಇದ್ದವು. ಆದರೆ ಈಗ ಅದೇ ಕೊಂಬೆಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಮೊಗ್ಗುಗಳು ರೂಪುಗೊಳ್ಳುತ್ತಿವೆ. ಸಸ್ಯಗಳು ಸಹ ಹುರುಪಿನಿಂದ ಮತ್ತು ಸೊಂಪಾಗಿ ಬೆಳೆಯಲು ಪ್ರಾರಂಭಿಸಿವೆ. ಆರಂಭದಲ್ಲಿ ನಾನು ಈ ಬೆಳೆಯಲ್ಲಿ 12,500 ರೂಪಾಯಿರಿಂದ 15,000 ರೂಪಾಯಿರವರೆಗೆ ಹೂಡಿಕೆ ಮಾಡಿದ್ದೆ. ಆದಾಗ್ಯೂ ಭಾರೀ ಮಳೆ ಮತ್ತು ಬಿರುಗಾಳಿಯಿಂದಾಗಿ ಸಸ್ಯಗಳು ಹಾನಿಗೊಳಗಾದವು. ಆ ಸಮಯದಲ್ಲಿ ನಾನು ತೀವ್ರ ಚಿಂತಿತನಾಗಿದ್ದೆ. ನಿಖರವಾಗಿ ಈ ಪರಿಸ್ಥಿತಿಯಲ್ಲಿಯೇ ನಾನು ಈ ಎಪಿಕೆಎಸ್ ಉತ್ಪನ್ನವನ್ನು ಬಳಸಲು ಪ್ರಾರಂಭಿಸಿದೆ. ಕೆಲವೇ ದಿನಗಳಲ್ಲಿ ಸಸ್ಯಗಳ ಮೇಲೆ ಹೊಸ ಚಿಗುರುಗಳು ಮೊಳಕೆಯೊಡೆಯಲು ಪ್ರಾರಂಭಿಸಿದವು. ಇದು ನನ್ನ ಆತ್ಮವಿಶ್ವಾಸವನ್ನು ಪುನಃಸ್ಥಾಪಿಸಿತು. ಸಸ್ಯಗಳು ಈಗ ಸಂಪೂರ್ಣವಾಗಿ ಚೇತರಿಸಿಕೊಂಡಿವೆ ಮತ್ತು ಅದ್ಭುತವಾಗಿ ಬೆಳೆಯುತ್ತಿವೆ. ಎಪಿಕೆಎಸ್ ಆರ್ಗಾನಿಕ್ಗೆ ನನ್ನ ಪ್ರಾಮಾಣಿಕ ಧನ್ಯವಾದಗಳು.